ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಹೈಕೋರ್ಟ್ ವಿಭಾಗೀಯ ಪೀಠ ತೀರ್ಪು. ಮತ್ತೆ ತೆರೆದ ಬಾರ್ಗಳು 1 ತಿಂಗಳಿಗೆ ನಿರಾತಂಕ. ಬಾರ್ ನೌಕರರು ಪಾನಪ್ರಿಯರಲ್ಲಿ ಮತ್ತೆ ಸಂತಸದ ಹೂನಗೆ. ಕುಂಬಳೆ ಮುರಳಿ ಹತ್ಯೆ ಆರೋಪಿಗಳಿಬ್ಬರಿಗೆ ತೀವ್ರ ಶೋಧ, ಸುಳಿವು ಲಭ್ಯ. ಇನ್ನಷ್ಟು ಮಂದಿ ಆರೋಪಿಗಳಾಗುವ ಸಾಧ್ಯತೆ. ವೈದ್ಯ ದಾದಿಯರಿಲ್ಲ, ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಲಭ್ಯ. ಸುದ್ದಿಗಳು ವಿವರವಾಗಿ. ರಾಜ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದ ಮಹತ್ವದ ಆದೇಶಾನುಸಾರ ಮುಚ್ಚಲ್ಪಟ್ಟಿರುವ ಬಾರ್ಗಳು ಮತ್ತೆ ತೆರೆಯುವಂತಾಗಿದೆ. ಇದೀಗ ಗುರುವಾರ ರಾತ್ರಿಯಷ್ಟೇ ಮುಚ್ಚಲಾದ ರಾಜ್ಯದ 250 ದ್ವಿತಾರ ತ್ರಿತಾರ ಬಾರ್ಗಳು ಶುಕ್ರವಾರದಿಂದ ಮತ್ತೆ ತೆರೆದು ಕಾರ್ಯಾಚರಿಸುತ್ತಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದ ಮುಚ್ಚುಗಡೆ ತೀರ್ಪಿಗೆ ವಿಭಾಗೀಯ ಪೀಠವು 1 ತಿಂಗಳ ಮಟ್ಟಿಗೆ ತಡೆಯಾಜ್ಞೆ ನೀಡಿದೆ. ರಾಜ್ಯದ ಎಲ್ಲ 2 ಸ್ಟಾರ್ 3 ಸ್ಟಾರ್ ಬಾರ್ಗಳನ್ನು ಮುಚ್ಚುವಂತೆ ಗುರುವಾರ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ಆದೇಶಿಸಿತ್ತು. ಇದರ ವಿರುದ್ಧ ಬಾರ್ ಮಾಲಕರು ವಿಭಾಗೀಯ ಪೀಠದ ಮೊರೆ ಹೋಗಿದ್ದು, ಶುಕ್ರವಾರ ಮಧ್ಯಾಹ್ನ ವೇಳೆಗೆ ಈ ತಡೆಯಾಜ್ಞೆ ಬಂದಿದೆ. ಗುರುವಾರದ ತೀರ್ಪಿನಂತೆ ಮುಚ್ಚಲಾದ 250 ಬಾರ್ಗಳ ಪೈಕಿ ಕಾಸರಗೋಡು ಜಿಲ್ಲೆಯ 4 ಬಾರ್ಗಳು ಒಳಪಟ್ಟಿದ್ದು, ಇವೆಲ್ಲವುಗಳು ಶುಕ್ರವಾರ ರಾತ್ರಿ ಮತ್ತೆ ತೆರೆದುಕೊಂಡಿವೆ. ಕಾಸರಗೋಡು ನಗರದ JK ರೆಸಿಡೆನ್ಸಿ, ನುಳ್ಳಿಪಾಡಿಯ ಹೈವೇ ಕಾಸಿಲ್, ಕಾಞಂಗಾಡಿನ ಲ್ಯಾಂಡ್ ಮಾರ್ಕ್ ಇನ್, ನೀಲೇಶ್ವರದ ನಳಂದ ಇವುಗಳಾಗಿವೆ. ಸರ್ಕಾರಿ ನಿರ್ದೇಶಾನುಸಾರ ಶುಕ್ರವಾರ ಬೆಳಿಗ್ಗೆ ತಲುಪಿದ ಅಬಕಾರಿ ಅಧಿಕಾರಿಗಳು ಈ ಬಾರ್ಗಳಿಗೆ ಬೀಗ ಜಡಿದು ಮುದ್ರೆಯೊತ್ತಿದ್ದರೂ ಸಾಯಂಕಾಲ ವೇಳೆ ತಲುಪಿ ಜಡಿದ ಬೀಗವನ್ನು ತೆರವುಗೊಳಿಸಿದ್ದಾರೆ. ಹಾಗೆ ದ್ವಿತಾರ ತ್ರಿತಾರ ಬಾರ್ಗಳು ತಾತ್ಕಾಲಿಕವಾಗಿ ನಿರಾತಂಕವಾಗಿದ್ದು, ಪಾನಪ್ರಿಯರಿಗೂ ಸದ್ಯಕ್ಕೆ ಸಮಾಧಾನ ಉಂಟಾಗಿದೆ. ಮುಚ್ಚಿದ ಬಾರ್ ತೆರೆಯಲಿರುವ ಉಚ್ಚ ನ್ಯಾಯಾಲಯ ವಿಭಾಗೀಯ ಪೀಠದ ಆದೇಶ ಬಂದಾಕ್ಷಣ ವಿವಿಧೆಡೆ ಪಾನಪ್ರಿಯರು ಹರ್ಷಾಚರಿಸಿದರು. CPM ಕಾರ್ಯಕರ್ತ ಕುಂಬಳೆ ಮುರಳಿ ಹತ್ಯೆ ಪ್ರಕರಣದಲ್ಲಿ ಇನ್ನಷ್ಟು ಮಂದಿ ಆರೋಪಿಗಳಾಗಲಿದ್ದಾರೆ. ಆರೋಪಿಗಳಿಗೆ ಪರಾರಿಯಾಗಲು ವಾಹನ ನೆರವನ್ನಿತ್ತ 2 ಹಾಗೂ ಮಂಗಳೂರಿನಲ್ಲಿ ಅಡಗುತಾಣ ಸೌಕರ್ಯ ಒದಗಿಸಿದವರನ್ನೂ ಆರೋಪ ಪಟ್ಟಿಯಲ್ಲಿ ಒಳಪಡಿಸಲಾಗುವುದು. ತನಿಖೆಯು ಕ್ಷಿಪ್ರಗತಿಯಲ್ಲಿ ಸಾಗುತ್ತಿದ್ದು, 2 ಆರೋಪಿಗಳು ಈಗಾಗಲೇ ರಿಮಾಂಡ್ನಲ್ಲಿದ್ದು, ತಲೆಮರೆಸಿಕೊಂಡಿರುವವರ ಸ್ಪಷ್ಟ ಸುಳಿವು ಪಡೆದಿರುವ ಪೊಲೀಸರು ಈ ನಿಟ್ಟಿನಲ್ಲಿ ಕಾರ್ಯನಿರತರಾಗಿದ್ದಾರೆ. ಪ್ರಕರಣದ 1ನೇ ಆರೋಪಿ ಅನಂತಪುರ ನಿವಾಸಿ ಶರತ್ ಹಾಗೂ 2ನೇ ಆರೋಪಿ ಕುದ್ರೆಪಾಡಿಯ ದಿನು ಯಾನೆ ದಿನೇಶ ಎಂಬುವರು ಹತ್ಯೆ ದಿನದಂದು ಒಂದು ಬೈಕಿನಲ್ಲಿ ಹಾಗೂ ಇದೀಗ ಬಂಧಿತರಾಗಿರುವ 3-4ನೇ ಆರೋಪಿಗಳಾದ ಕುದ್ರೆಪಾಡಿ ಶರ್ಮಿಳಾ ನಿಲಯದ ಭರತ್ರಾಜ್ ಮತ್ತು ಮಾನ್ಯ ಪೆಟ್ರೋಲ್ ಪಂಪ್ ಬಳಿಯ ಮಿಥುನ್ ಕುಮಾರ್ ಮತ್ತೊಂದು ಬೈಕಿನಲ್ಲಿ ಸಂಚರಿಸುತ್ತಿದ್ದರು. ಕೃತ್ಯವೆಸಗಿದ ಬಳಿಕ ಭರತ್ರಾಜ್ ಹಾಗೂ ಮಿಥುನ್ ಪದ್ಯಡ್ಕ ಕಡೆಗೆ ಪರಾರಿಯಾದರೆ, ಶರತ್ ಮತ್ತು ದಿನು ಕುಂಬಳೆಗೆ ತಲುಪಿ ಅಲ್ಲಿಂದ ಪಟ್ಲಕ್ಕೆ ತೆರಳಿದ್ದರು. ಪಟ್ಲದಿಂದ ಇವರಿಬ್ಬರನ್ನು ಟ್ಯಾಕ್ಸಿ ಕಾರೊಂದರಲ್ಲಿ ಮಂಗಳೂರಿಗೆ ತಲುಪಿಸಲಾಯಿತು ಎನ್ನಲಾಗಿದೆ. ಈ ಕಾರಿನ ಬಗ್ಗೆ ಮಾಹಿತಿ ದೊರೆತಿದ್ದು, ಚಾಲಕ ಸಹಿತ ಸಂಬಂಧಪಟ್ಟವರನ್ನು ಆರೋಪ ಪಟ್ಟಿಯಲ್ಲಿ ಸೇರಿಸಲಾಗುವುದು. ಅಲ್ಲದೆ ಹಂತಕರಿಗೆ ಮಂಗಳೂರಿನಲ್ಲಿ ಅಡಗುತಾಣ ಒದಗಿಸಿದವರ ಮಾಹಿತಿಯನ್ನು ಕಲೆ ಹಾಕಲಾಗುತ್ತಿದೆ. ಈ 2 ಆರೋಪಿಗಳು ಪತ್ತೆಯಾದಲ್ಲಿ ಮಾತ್ರವೇ ಅವರಿಗೆ ನೆರವು ನೀಡಿದವರ ಮಾಹಿತಿ ಲಭ್ಯ ಸಾಧ್ಯ ಎನ್ನಲಾಗಿದೆ. ದಾದಿಯರಿಗೆ ಕನಿಷ್ಠ ವೇತನ ನೀಡಬೇಕೆಂಬ ಕಟ್ಟುನಿಟ್ಟಿನ ನಿರ್ದೇಶ ಜಾರಿಗೊಳ್ಳುವುದರೊಂದಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಭಾರೀ ದರ ಏರಿಸಿ ರೋಗಿಗಳ ಸುಲಿಗೆ. ಇದನ್ನು ಸಹಿಸದ ಸರ್ಕಾರಿ ಆಸ್ಪತ್ರೆಗಳ ಮೊರೆ ಹೋದಲ್ಲಿ ಅಲ್ಲೂ ಸಮಸ್ಯೆಗಳ ಮಹಾಪೂರ. ಕಾಸರಗೋಡಿನ ಮಟ್ಟಿಗೆ ನಗರದ ಜನರಲ್ ಆಸ್ಪತ್ರೆಯ ಸದ್ಯದ ಅವಸ್ಥೆ ಅತ್ಯಂತ ಶೋಚನೀಯವೆನಿಸಿದೆ. ಇಲ್ಲಿ ಅಗತ್ಯಕ್ಕೆ ದಾದಿಯರು ಇಲ್ಲದಿರುವುದರಿಂದ ಹೆರಿಗೆ ಶಸ್ತ್ರಕ್ರಿಯೆ ಸಹಿತ ಮೊಟಕುಗೊಳ್ಳುವುದು ಸರ್ವೇ ಸಾಮಾನ್ಯವೆನಿಸಿದೆ. 1 ತಿಂಗಳ ಹಿಂದಷ್ಟೇ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿರುವ ಜನರಲ್ ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ಸಭೆ ಸೇರಿತ್ತು. ದಾದಿಯರ ಅಭಾವ ಪರಿಹರಿಸಲು RSBY ನಿಧಿ ಬಳಸಿ ದಿನಕೂಲಿ ಆಧಾರದಲ್ಲಿ ನೇಮಕಾತಿ ನಡೆಸಲು ಜಿಲ್ಲಾಧಿಕಾರಿ ಅಂದು ನಿರ್ದೇಶಿಸಿದ್ದರು. ಆದರೆ ತಿಂಗಳೊಂದು ದಾಟಿಯೂ ಯಾವುದೇ ಪೂರಕ ಕ್ರಮ ಉಂಟಾಗಿಲ್ಲ. ವೈದ್ಯರ ಅಭಾವವು ಆಸ್ಪತ್ರೆಯನ್ನು ತೀವ್ರವಾಗಿ ಕಾಡುತ್ತಿದೆ. ಇದೀಗ ಇಲ್ಲಿ ವೈದ್ಯರು ದಾದಿಯರಿಲ್ಲದ ಕಾರಣಕ್ಕೆ ರೋಗಿಗಳನ್ನು ಹಿಂದಕ್ಕಟ್ಟುವುದು ಕೂಡ ನಡೆಯುತ್ತಿದೆ. ಅಂತೂ ಜನರಲ್ ಆಸ್ಪತ್ರೆಯೆಡೆಗೆ ಅಧಿಕೃತ ವರ್ಗ ಮುಖ ತಿರುಗಿಸಿದೆ. ಹಾಗೆ ಬಡ ರೋಗಿಗಳ ಆಶ್ರಯ ಕೇಂದ್ರವು
ರೋಗಿಗಳಿಗೆ ಫಲವಿಲ್ಲದಂತಾಗಿದೆ. ನಗರಸಭಾ ಪ್ರದೇಶ ಹಾಗೂ ಸಮೀಪ ಗ್ರಾಮ ಪಂಚಾಯತ್ಗಳಿಗೆ ಶುದ್ಧ ಜಲ ಪೂರೈಸುವ ಜಲ ಪ್ರಾಧಿಕಾರ ಪ್ರದೇಶವು ಇನ್ನು ಪ್ಲಾಸ್ಟಿಕ್ ಮುಕ್ತವಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ವಲಯವೆಂಬ ಗುರಿ ಸಾಧಿಸಿರುವ ಜಲ ಪ್ರಾಧಿಕಾರವು ಜಿಲ್ಲೆಯ ಎಲ್ಲ ಖಾಸಗಿ ಸಾರ್ವಜನಿಕ ಸರ್ಕಾರಿ ಸಂಸ್ಥೆಗಳಿಗೆ ಮಾದರಿಯಾಗಿದೆ. ವಿದ್ಯಾನಗರ ಜಲ ಪ್ರಾಧಿಕಾರ ಶುಚೀಕರಣೆ ಪ್ಲಾಂಟ್, ಜಲ ವಿತರಣಾ ಪ್ಲಾಂಟ್, ಕಚೇರಿಗಳು, ನೌಕರರ ವಸತಿ ಗೃಹ ಎಂಬಿವುಗಳು ಒಳಪಡುವ 5.5 ಎಕರೆಯಷ್ಟು ಪ್ರದೇಶವು ಪ್ಲಾಸ್ಟಿಕ್ ಮುಕ್ತ ವಲಯವಾಗಿದೆ. ಜಲ ಪ್ರಾಧಿಕಾರದ ಸ್ಟಾಫ್ ರಿಕ್ರಿಯೇಷನ್ ಕ್ಲಬ್ ನೇತೃತ್ವದಲ್ಲಿ ಪ್ಲಾಸ್ಟಿಕ್ ಮುಕ್ತವನ್ನಾಗಿಸಲಾಗಿದೆ. ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗೀರ್ ಅವರು ಈ ಬಗ್ಗೆ ಘೋಷಣೆ ಹೊರಡಿಸಿದರು. പ്ലാസ്റ്റിക് ഇപ്പോൾ നമുക്ക് ഏറ്റവും വലിയൊരു വിപത്തായിട്ട് മാറിയിരിക്കുന്നു. കണ്ടുപിടിച്ചപ്പോൾ വലിയ വിപ്ലവം തന്നെ ഉണ്ടാക്കിയ ഒരു കാര്യമാണ് പ്ലാസ്റ്റിക് എങ്കിൽ ടെക്നോളജി വികസിച്ച് വന്നപ്പോഴേ ഇതൊരു ഭവിഷ്യത്ത് കൂടിയായി മാറിയ ഒരു സാധനം. എങ്ങനെ വന്നാലും നശിപ്പിച്ച് കളയാൻ പറ്റാത്തൊരു സാധനം. അതങ്ങനെയുള്ള ഒരു മാലിന്യങ്ങളിൽ പ്രധാനമായിട്ട് മാലിന്യങ്ങൾ വലിച്ചെറിയാനായിട്ട് ഉപയോഗിക്കുന്ന സാധനം. പ്ലാസ്റ്റിക് വിമുക്ത ക്യാമ്പസും പ്ലാസ്റ്റിക് വിമുക്ത ഓഫീസുമായി മാറി എന്ന് പ്രഖ്യാപിച്ചു ഔദ്യോഗികമായി. ಪ್ಲಾಸ್ಟಿಕ್ಗೆ ಬದಲಾಗಿ ನೂಲಿನ ಚೀಲವನ್ನು ವ್ಯಾಪಕಗೊಳಿಸುವ ಅಂಗವಾಗಿ ನೌಕರರಿಗೆ ನೂಲು ಚೀಲ ವಿತರಣೆಯನ್ನು ಜಿಲ್ಲಾಧಿಕಾರಿ ನೆರವೇರಿಸಿದರು. ರಿಕ್ರಿಯೇಷನ್ ಕ್ಲಬ್ ಅಧ್ಯಕ್ಷ ಎಂ ವತ್ಸನ್ ಅಧ್ಯಕ್ಷತೆ ವಹಿಸಿದರು. ಶುಚಿತ್ವ ಮಿಷನ್ ಕೋಆರ್ಡಿನೇಟರ್ PV ರಾಧಾಕೃಷ್ಣನ್, ಇಬ್ರಾಹಿಂ ಶರೀಫ್, ಜಿಲ್ಲಾ ಮಾಹಿತಿ ಕೇಂದ್ರದ ಸಹಾಯಕ ಅಧಿಕಾರಿ CH ಆನಂದ, KP ಮಧುಸೂದನನ್, ಶ್ರೀಜಿತ್ ಮೊದಲಾದವರು ಮಾತನಾಡಿದರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಶುಕ್ರವಾರ ವಿವಿಧೆಡೆ ಪುಷ್ಪಾರ್ಚನೆ ಹಾಗೂ ಸಂಸ್ಮರಣಾ ಸಭೆ ನಡೆಸಲಾಯಿತು. ಇದರ ಅಂಗವಾಗಿ ಕಾಸರಗೋಡು DCC ಕಚೇರಿಯಲ್ಲೂ ನಡೆದ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಅವರ ರಾಜಕೀಯ ತತ್ವಾದರ್ಶ, ದಿಟ್ಟತನವನ್ನು ಸ್ಮರಿಸಲಾಯಿತು. ಇಂದಿರಾ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಲಾಯಿತು. DCC ಅಧ್ಯಕ್ಷ CK ಶ್ರೀಧರನ್ ಹೂವು ಅರ್ಪಿಸಿ ಉದ್ಘಾಟಿಸಿದರು. സ്വന്തം ദുരന്തത്തിന്റെ തലേന്നാൾ ലോകത്തോട് പ്രഖ്യാപിച്ച ഇന്ദിരാഗാന്ധി എന്ന് പറയുന്ന അമർജ്യോതിയായി ഇന്ത്യൻ ജനതയുടെ ആത്മാവിൽ ജ്വലിച്ചു നിൽക്കുന്ന ആ പ്രതിഭ, ആ വ്യക്തിത്വത്തെ ചെറുതാക്കി കാണിക്കാൻ, അവരുടെ രക്തസാക്ഷിത്വത്തെ അവമാനിക്കാൻ ഇന്നത്തെ ദിനം ഏകതാ ദിനമായി, പട്ടേലിന്റെ ജന്മദിനമായി രാജ്യം, ഗവൺമെന്റ് ഇന്നത്തെ ദിനം ആഘോഷിക്കുന്നു എന്ന് പറയുമ്പോൾ രക്തസാക്ഷിത്വത്തിന്റെ ആദരണം വിസ്മരിച്ച് ആഘോഷത്തിന്റെ വേളയായി ഇന്നത്തെ ദിനം മാറ്റണം എന്ന് ആഗ്രഹിക്കുന്ന ഛിദ്രശക്തികളുടെ, വർഗീയ താൽപര്യങ്ങളുടെ ഏറ്റവും മുഴുത്ത ഒരു ദൃഷ്ടാന്തമായി ചൂണ്ടുവലകയായി നമുക്ക് ഈ ഗവൺമെന്റിന്റെ, മോഡി ഗവൺമെന്റിന്റെ ഈ നടപടിയെ കാണാൻ കഴിയും. KPCC ಕಾರ್ಯದರ್ಶಿ K ನೀಲಕಂಠನ್, ನಾಯಕರಾದ ಗೋವಿಂದನ್ ನಾಯರ್, ಫೈಜಲ್, ಅಶ್ರಫ್ ಅಲಿ, R ಗಂಗಾಧರನ್, B ರಾಮಪಾಟಾಳಿ ಮೊದಲಾದವರು ಮಾತನಾಡಿದರು. ಮಂಜೇಶ್ವರ ಸರ್ಕಾರಿ ಆಸ್ಪತ್ರೆಯ ಶೋಚನೀಯಾವಸ್ಥೆ ಪ್ರತಿಭಟಿಸಿ SDPI ಮಂಜೇಶ್ವರ ವಲಯ ಸಮಿತಿ ನೇತೃತ್ವದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನಾ ಜಾಥಾ ನಡೆಸಲಾಯಿತು. ಶುಕ್ರವಾರ ಪೂರ್ವಾಹ್ನ ನಡೆದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಆಸ್ಪತ್ರೆಯಲ್ಲಿ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸಬೇಕು, ಸಿಬ್ಬಂದಿ ನೇಮಕಗೊಳಿಸಬೇಕು, ಶುಚಿತ್ವ ಕಾಪಾಡಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಪ್ರತಿಭಟನೆ ನಡೆಸಲಾಗಿದೆ. ಈ ಪ್ರಯುಕ್ತ ಆಸ್ಪತ್ರೆ ಮುಂಭಾಗದಿಂದ ಕಚೇರಿಗೆ ಜಾಥಾ ಸಾಗಿತು. ಕಚೇರಿ ಮುಂಭಾಗದಲ್ಲಿ ಮಾರ್ಚನ್ನು ಪೊಲೀಸರು ತಡೆದರು. ಬಳಿಕ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿ ಮುಷ್ಕರವನ್ನು SDPI ಜಿಲ್ಲಾ ಸಮಿತಿ ಸದಸ್ಯ ಹಮೀದ್ ಹೊಸಂಗಡಿ ಉದ್ಘಾಟಿಸಿದರು. ಇಲ್ಲಿ ಆಡಳಿತದಲ್ಲಿ ಇರತಕ್ಕಂಥ ಈ ಮಂಜೇಶ್ವರ ಅಧ್ಯಕ್ಷರು, ಬ್ಲಾಕಿನ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಆಡಳಿತವನ್ನು ನಡೆಸಲಿಕ್ಕೆ, ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಾಚಿಕೆ ಬಿಟ್ಟು ನೀವು ರಾಜೀನಾಮೆಯನ್ನು ಕೊಟ್ಟು, ಆನತ್ವ ಇರ್ತಕ್ಕಂಥ, ಮೀಸೆ ಇರ್ತಕ್ಕಂಥ ಜನರು ನಮ್ಮ ಮುಂದೆ ಇದ್ದಾರೆ, ನೀವು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬನ್ನಿ. ಅದನ್ನು ಸೂಕ್ತವಾದಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಮಂಜೇಶ್ವರ ಬ್ಲಾಕಿನಲ್ಲಿ ಉತ್ತಮವಾದ ಆಡಳಿತವನ್ನು ನಡೆಸಲು ವಲಯಾಧ್ಯಕ್ಷ ಇಕ್ಬಾಲ್ ಹೊಸಂಗಡಿ ಅಧ್ಯಕ್ಷತೆ ವಹಿಸಿದರು. ಕಾರ್ಯದರ್ಶಿ ನಿಯಾಜ್, ದಾಮೋದರ ಅರಿಮಲ, ರಾಜ, ಅಜೀಜ್, ಸಿರಿಯಾ, ಮುಬಾರಕ್ ಕಡಂಬಾರ್ ಮೊದಲಾದವರು ನೇತೃತ್ವ ನೀಡಿದರು. ವಿದೇಶಿ ಮದ್ಯ ಸಹಿತ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಪೆರ್ಲ ಕಾಟುಕುಕ್ಕೆ ನಿವಾಸಿ ಪದ್ಮನಾಭ ಪಾಟಾಳಿ 35 ಬಂಧಿತ. ಈತನ ಬಳಿಯಿಂದ 180 ಮಿಲಿಯ 65 ಬಾಟಲಿ ವಿದೇಶಿ ಮದ್ಯ ವಶಪಡಿಸಲಾಗಿದೆ. ಕಾಟುಕುಕ್ಕೆ ಬಳಿಯ ಶಿವಗಿರಿ ಎಂಬಲ್ಲಿನ ನಿರ್ಜನ ಪ್ರದೇಶದಲ್ಲಿ ರಹಸ್ಯವಾಗಿ ಮದ್ಯ ಮಾರಾಟ ವ್ಯವಹಾರದಲ್ಲಿ ತೊಡಗಿದ್ದ ವೇಳೆ ಬದಿಯಡ್ಕ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ವೇಳೆ ಆರೋಪಿ ಪರಾರಿಯಾಗಲು ಯತ್ನಿಸುವ ಆತುರದಲ್ಲಿ ಹೊಂಡಕ್ಕೆ ಬಿದ್ದು ಜಖಂಗೊಂಡಿದ್ದು ಸದ್ಯ ಕಾಸರಗೋಡಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ.
ಕಾಸರಗೋಡು ಶಾಸಕ ಎನ್ ಎ ನೆಲ್ಲಿಕುಂದು ಅವರ ಪ್ರಾದೇಶಿಕ ಅಭಿವೃದ್ಧಿ ಯೋಜನೆಯಲ್ಲಿ ಒಳಪಡಿಸಿ ನೆಲ್ಲಿಕುಂಜ ಸರ್ಕಾರಿ ಹೆಣ್ಮಕ್ಕಳ ಹೈಯರ್ ಸೆಕೆಂಡರಿ ಶಾಲೆಗೆ ಕಟ್ಟಡ ಮಂಜೂರಿಸಲ್ಪಟ್ಟಿದೆ. ನಿರ್ಮಾಣ ಆರಂಭವಾಗಲಿರುವ VHSU ವಿಭಾಗ ಕಟ್ಟಡಕ್ಕೆ ಗುರುವಾರ ಪೂರ್ವಾಹ್ನ ಜರುಗಿದ ಸಮಾರಂಭದಲ್ಲಿ ಶಂಕು ಸ್ಥಾಪಿಸಲಾಯಿತು. ಶಾಸಕ ಎನ್ ಎ ನೆಲ್ಲಿಕುಂದು ಶಿಲಾನ್ಯಾಸ ಕಾರ್ಯ ನೆರವೇರಿಸಿದರು. MLA-യുടെ ആസ്തി വികസന ഫണ്ട് എന്ന് പറയുമ്പോൾ 5 കോടി രൂപയാണ് ഓരോ വർഷവും സർക്കാർ അനുവദിക്കുന്നത്. ആ 5 കോടി രൂപ ഒരു MLA-യെ സംബന്ധിച്ചിടത്തോളം മണ്ഡലത്തിൻ്റെ ഏത് ആവശ്യത്തിന് വേണ്ടിയും വിനിയോഗിക്കുവാൻ സാധിക്കും. സ്കൂൾ കെട്ടിടങ്ങൾക്ക് വേണ്ടി മാത്രം ആ ഫണ്ട് ഉപയോഗിക്കണമെന്ന് ഇല്ല. സ്കൂൾ കെട്ടിടങ്ങൾക്ക് മാത്രം ഉപയോഗിക്കാൻ നൽകുന്ന ഫണ്ടുമല്ല അത്. പക്ഷേ എനിക്കുള്ള ഒരു സന്തോഷം നമ്മുടെ കാസർഗോഡ് മണ്ഡലത്തിന് അനുവദിച്ച 5 കോടി രൂപയിൽ പകുതിയിലധികവും ഇതുപോലെയുള്ള വിദ്യാലയങ്ങൾക്ക് അനുവദിക്കുവാൻ കഴിഞ്ഞു എന്നതാണ് എനിക്കുള്ള ഏറ്റവും വലിയ സന്തോഷം. ನಗರಸಭೆ ಅಧ್ಯಕ್ಷ ಟಿ ಅಬ್ದುಲ್ಲಾ ಅಧ್ಯಕ್ಷತೆ ವಹಿಸಿದರು. ಸಮಾರಂಭದಲ್ಲಿ VHSC ಪ್ರಾಂಶುಪಾಲೆ ಬಿನ್ಸಿ, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಖಾದರ್ ಬೆಂಗ್ರೆ, ವಾರ್ಡ್ ಸದಸ್ಯೆ ಅಶ್ವಿನಿ ನಾಯಕ್, ಹೈಯರ್ ಸೆಕೆಂಡರಿ ಪ್ರಾಂಶುಪಾಲೆ ಪ್ರಸೀದಾ PV, ಮುಖ್ಯೋಪಾಧ್ಯಾಯ ವೇಣುಗೋಪಾಲ ಮೊದಲಾದವರು ಭಾಗವಹಿಸಿದರು. ಅಗತ್ಯಕ್ಕೆ ಶಿಕ್ಷಕರಿಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆಯು ತೂಗುಯ್ಯಾಲೆ ಸ್ಥಿತಿಯಲ್ಲಿದೆ. ಇದೇ ವೇಳೆ ಕೆಲವೊಂದು ವಿದ್ಯಾಲಯಗಳಲ್ಲಿ ಅಗತ್ಯಕ್ಕಿಂತ ಅಧಿಕ ಅಧ್ಯಾಪಕರಿರುವುದಾಗಿಯೂ ತಿಳಿಯಲಾಗಿದೆ. ಆದರೆ ಶಿಕ್ಷಕ ಬಾಹುಳ್ಯವಿರುವೆಡೆಯಿಂದ ಕೊರತೆ ಅನುಭವಿಸುವ ಶಾಲೆಗಳಿಗೆ ವರ್ಗಾವಣೆ ನಡೆಸದಿರುವುದೇ ಸಮಸ್ಯೆಗೆ ಕಾರಣ ಎನ್ನಲಾಗಿದೆ. ಜಿಲ್ಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಲ್ಲದ ಶಾಲೆಗಳಲ್ಲಿ ಅಧ್ಯಾಪಕರು ಹೆಚ್ಚಿದ್ದು, ಹೆಚ್ಚು ವಿದ್ಯಾರ್ಥಿಗಳಿರುವ ಶಾಲೆಗಳಲ್ಲಿ ಶಿಕ್ಷಕ ಅಭಾವವೆಂಬ ವಿರೋಧಾಭಾಸ ಕಂಡುಬಂದಿದೆ. ಇದುವೇ ಕಲಿಕೆಗೆ ತೊಡಕಾಗಲು ಪ್ರಧಾನ ಕಾರಣ. ವಿದ್ಯಾರ್ಥಿ ಅನುಪಾತಕ್ಕನುಗುಣವಾಗಿ ಶಿಕ್ಷಕರನ್ನು ನೇಮಿಸಬೇಕಿದ್ದರೂ ಕೆಲ ಶಿಕ್ಷಕರು ಸಂಘಟನೆ ಹಾಗೂ ರಾಜಕೀಯ ಪ್ರಭಾವಗಳಿಂದ ಇತರೆಡೆಗೆ ವರ್ಗಾವಣೆಯಾಗುವುದನ್ನು ತಡೆಗಟ್ಟುತ್ತಿದ್ದಾರೆನ್ನಲಾಗಿದೆ. ಇದೆಲ್ಲದರಿಂದ ಶಿಕ್ಷಣ ನಿರ್ದೇಶಕರಿಗೆ ಸಮರ್ಪಕವಾಗಿ ಶಿಕ್ಷಕರನ್ನು ವರ್ಗಾಯಿಸಲಾಗದೆ ಅಸಹಾಯಕರಾಗಿದ್ದಾರೆಂದು ಸಾರ್ವಜನಿಕರು ಹೇಳುತ್ತಾರೆ. ಜಿಲ್ಲೆಯಲ್ಲಿ 42 ಶಾಲೆಗಳಲ್ಲಾಗಿ 62 ಶಿಕ್ಷಕರ ಹುದ್ದೆಗಳು ತೆರವಿದೆ. ವಿವಿಧ ಶಾಲೆಗಳ ಅಧಿಕವಿರುವ 150ರಷ್ಟು ಶಿಕ್ಷಕರಲ್ಲಿ 55 ಮಂದಿಯನ್ನು ವರ್ಗಾಯಿಸಲಾಗಿದೆ. ಆದರೆ ಪ್ರೌಢಶಾಲಾ ವಿಭಾಗದಲ್ಲಿ 4 ಹಾಗೂ ಪ್ರಾಥಮಿಕ ವಿಭಾಗದಲ್ಲಿ 2 ಶಿಕ್ಷಕರು ಮಾತ್ರ ಜಿಲ್ಲಾ ಉಪನಿರ್ದೇಶಕರ ಆದೇಶವನ್ನು ಪಾಲಿಸಿದ್ದಾರೆ. ಅಧ್ಯಾಪಕ ಸಂಘಟನೆಗಳು ಶಿಕ್ಷಕರ ವರ್ಗಾವಣೆ ವಿಷಯದಲ್ಲಿ ಮೂಗು ತೂರಿಸುವುದನ್ನು ಬಿಟ್ಟು ಶಾಲೆಗಳ ಒಳಿತಿಗೆ, ವಿದ್ಯಾರ್ಥಿಗಳ ಕಲಿಕೆಗೆ ಸೂಕ್ತ ವಾತಾವರಣ ನಿರ್ಮಿಸಲು ಸಹಕರಿಸಬೇಕೆಂದು ವಿದ್ಯಾರ್ಥಿಗಳ ಪೋಷಕರು ಒತ್ತಾಯಿಸಿದ್ದಾರೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ಪರಿಣಾಮ ಪತ್ನಿಗೂ ಬೆಂಕಿ ತಗುಲಿ ಇಬ್ಬರು ಸುಟ್ಟ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಂಜೇಶ್ವರ ಬಳಿಯ ಮಿಯಪ್ಪದವು ಕೂಳೂರು ನಿವಾಸಿ ಚಂದ್ರಹಾಸ 44 ಹಾಗೂ ಪತ್ನಿ ಚಂದ್ರಾವತಿ 40 ಗಾಯಗೊಂಡವರು. ಚಂದ್ರಹಾಸರನ್ನು ಗಂಭೀರಾವಸ್ಥೆಯಲ್ಲಿ ಮಂಗಳೂರಿನಲ್ಲೂ ಹಾಗೂ ಚಂದ್ರಾವತಿಯವರನ್ನು ಕುಂಬಳೆ ಜಿಲ್ಲಾ ಸಹಕಾರಿ ಆಸ್ಪತ್ರೆಯಲ್ಲೂ ದಾಖಲಿಸಲಾಗಿದೆ. ವೃತ್ತಿಯಲ್ಲಿ ಕೂಲಿ ಕಾರ್ಮಿಕನಾಗಿರುವ ಚಂದ್ರಹಾಸರು ಪಾನಮತ್ತರಾಗಿ ಮನೆಗೆ ಬಂದಿದ್ದು ಪತ್ನಿಯೊಂದಿಗೆ ಜಗಳವಾಡಿ ಕೃತ್ಯವೆಸಗಿದ್ದರು. ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಬಿಲ್ಲನ್ನು ಪಾವತಿಸಿಯೂ ಅಂಗಡಿಗಿರುವ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ವಿದ್ಯುತ್ ಮಂಡಳಿಯ ಕ್ರಮದ ವಿರುದ್ಧ ದೂರು ನೀಡಲಾಗಿದೆ. ಮಂಜೇಶ್ವರ ನಿವಾಸಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವ್ಯಾಪಾರಿ ಸಿ ಅಹಮ್ಮದ್ ಕುಂಜಿಯವರೇ ಈ ಅನ್ಯಾಯಕ್ಕೆ ಒಳಗಾದವರು. ಇದೀಗ ಇವರು ಮಂಜೇಶ್ವರ ವಿದ್ಯುತ್ ಮಂಡಳಿ ಸಿಬ್ಬಂದಿಗಳ ವಿರುದ್ಧ ಉನ್ನತ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಅಹಮ್ಮದ್ ಕುಂಜಿಯವರು ಮಂಜೇಶ್ವರದಲ್ಲಿ ಆಯುರ್ವೇದಿಕ್ ಮದ್ದಿನ ಮಳಿಗೆಯೊಂದನ್ನು ನಡೆಸುತ್ತಿದ್ದು, ಇದಕ್ಕಿರುವ ವಿದ್ಯುತ್ ಸಂಪರ್ಕವನ್ನು ಸಿಬ್ಬಂದಿಗಳು ಕಡಿತಗೊಳಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ. ಶುಕ್ರವಾರ ಯಾವುದೇ ಮುನ್ಸೂಚನೆ ನೀಡದೆ ಅಧಿಕಾರಿಗಳು ವಿದ್ಯುತ್ ಕಡಿತಗೊಳಿಸಿದ್ದಾರೆ. ತಾನು ಸರಿಯಾಗಿ ಬಿಲ್ಲು ಪಾವತಿಸಿದ್ದು, ಈ ಬಗ್ಗೆ ಮಾಹಿತಿ ನೀಡಿ 1 ದಿನ ಕಳೆದರೂ ಪುನರ್ ಸಂಪರ್ಕ ಲಭ್ಯವಾಗದ ಹಿನ್ನೆಲೆಯಲ್ಲಿ ದೂರುದಾರರು ಮಂಜೇಶ್ವರ ಗ್ರಾಹಕರ ವೇದಿಕೆ ವಿದ್ಯುತ್ ನಿರ್ದೇಶಕರಿಗೆ, ವಿಜಿಲೆನ್ಸ್ ದಳಕ್ಕೆ ಹಾಗೂ ವಿದ್ಯುತ್ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ದೂರು ರವಾನಿಸಿದ್ದಾರೆ. 29-ാം തീയതി KSE-ന്റെ ബില്ല് ഞാൻ രാവിലെ അടച്ചു. പക്ഷേ പിറ്റേ ദിവസം 30-ാം തീയതി എന്നെ അറിയിക്കാതെ കണ്ട് കട്ട് ചെയ്തു. ഇന്നലെ രാവിലെ തന്നെ ഞാൻ KSE-ന്റെ AE വിളിച്ചുകൊണ്ട് ഈ പരാതി പറഞ്ഞു. പക്ഷേ 24 മണിക്കൂർ കഴിഞ്ഞിട്ടും യാതൊരു പരാതിയും വിവരവും ഞങ്ങൾക്ക് തന്നില്ല. അതുമായി ബന്ധപ്പെട്ടുകൊണ്ട് മഞ്ചേശ്വരം പഞ്ചായത്ത് കൺഫ്യൂസ് വാർഡിന് ഞാൻ പരാതി കൊടുത്തു. എന്നിട്ടും ഇതുവരെ യാതൊരു മറുപടിയുമില്ല. ബന്ധപ്പെട്ട കൺസ്യൂമർ സെക്രട്ടറിക്ക് പരാതി കൊടുത്തുകൊണ്ട് അവർ അതിനുവേണ്ടി നടപടി എടുക്കാൻ തീരുമാനിച്ചു.
ಹಲ್ಲೆ ಪ್ರಕರಣದ ಆರೋಪಿಗೆ ನ್ಯಾಯಾಲಯ ಸಜೆ ವಿಧಿಸಿ ತೀರ್ಪು ನೀಡಿದೆ. ಕುಂಬಳೆ ಸೂರಂಬೈಲ್ ನಿವಾಸಿ ರಾಮಚಂದ್ರ 48 ಶಿಕ್ಷೆಗೊಳಗಾದವ. 2013 ಮಾರ್ಚ್ 12ರಂದು ಸೀತಂಗೋಳಿಯ ವಸತಿ ಗೃಹದಲ್ಲಿ ಸ್ಥಳೀಯ ನಿವಾಸಿ ಫೆಲಿಕ್ಸ್ ಡಿಸೂಸಾ ಎಂಬವರನ್ನು ಹಲ್ಲೆಗೈದ ಸಂಬಂಧ ಮೊಕದ್ದಮೆ ದಾಖಲಾಗಿತ್ತು. ಕಾಸರಗೋಡು ಪ್ರಥಮ ದರ್ಜೆ ನ್ಯಾಯಾಲಯವು ರಾಮಚಂದ್ರನ ಅಪರಾಧಿ ಎಂದು ಘೋಷಿಸಿ 1 ವರ್ಷ ಸಜೆ ವಿಧಿಸಿ ಶಿಕ್ಷೆ ಪ್ರಕಟಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಹೈಕೋರ್ಟ್ ವಿಭಾಗೀಯ ಪೀಠ ತೀರ್ಪು. ಮತ್ತೆ ತೆರೆದ ಬಾರ್ಗಳು 1 ತಿಂಗಳಿಗೆ ನಿರಾತಂಕ. ಬಾರ್ ನೌಕರರು ಪಾನಪ್ರಿಯರಲ್ಲಿ ಮತ್ತೆ ಸಂತಸದ ಹೂನಗೆ. ಕುಂಬಳೆ ಮುರಳಿ ಹತ್ಯೆ ಆರೋಪಿಗಳಿಬ್ಬರಿಗೆ ತೀವ್ರ ಶೋಧ, ಸುಳಿವು ಲಭ್ಯ. ಇನ್ನಷ್ಟು ಮಂದಿ ಆರೋಪಿಗಳಾಗುವ ಸಾಧ್ಯತೆ. ವೈದ್ಯ ದಾದಿಯರಿಲ್ಲ, ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಲಭ್ಯ. ಇದರೊಂದಿಗೆ ವಾರ್ತೆಗಳ ಈ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.